ಸುದ್ದಿ ಕಡೆ ಗಮನ ಕೊಡೋಣ. ಬಿಜೆಪಿಯಲ್ಲಿ ಕಾಂಗ್ರೆಸ್ನಂತೆಯೇ ಕೆಲವೊಂದಷ್ಟು ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಇತ್ತೀಚೆಗಷ್ಟೇ ಸತ್ಯ ಶೋಧನಾ ಸಮಿತಿಯೊಂದು ಕೇಂದ್ರದಿಂದ ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಬಂದು ಲೋಕಸಭೆಯ ಸೋಲಿಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಸತ್ಯ ಶೋಧನೆ ಮಾಡಲಿಕ್ಕೆ ಮುಂದಾಗಿತ್ತು. ಆಗ ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳಿದ್ದು ಒಳ ಏಟಿನಿಂದಾಗಿಯೇ ಪಕ್ಷಕ್ಕೆ ಸೋಲಾಗಿದೆ ಅಂತ. ಇದು ಕೇವಲ ಕಾಂಗ್ರೆಸ್ನ ಕಥೆಯಲ್ಲ, ಬಿಜೆಪಿಯಲ್ಲೂ ಕೂಡ ಇಂಥದ್ದೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಬಿಜೆಪಿಯಲ್ಲೂ ನಡೀತಿದೆಯಾ ಹೊಂದಾಣಿಕೆ ಪಾಲಿಟಿಕ್ಸ್ ಅನ್ನೋ ಅನುಮಾನ. ಕಾಂಗ್ರೆಸ್ ಬೆನ್ನಲ್ಲೇ ಇದೀಗ ಬಿಜೆಪಿಯಲ್ಲೂ ಕೂಡ ಆಂತರಿಕ ಕಾದಾಟ ಶುರುವಾಗಿದೆಯಾ? ದಾವಣಗೆರೆಯಲ್ಲಿ ಬಿಜೆಪಿ ಸೋಲಿನ ಬಿಗ್ ಅಪ್ಡೇಟ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಆ ಸೀಕ್ರೆಟ್ ಸ್ಫೋಟಗೊಂಡಿದೆ. ಅದರಲ್ಲೂ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಎದುರಲ್ಲೇ ಈ ಸತ್ಯದ ಬಾಂಬ್ ಬ್ಲಾಸ್ಟ್ ಆಗಿದೆ. ಹಾಗಾದ್ರೆ ಬಿಜೆಪಿಯಲ್ಲಿ ಸ್ಫೋಟವಾದ ಆ ಸೋಲಿನ ಸೀಕ್ರೆಟ್ ಬಾಂಬ್ ಯಾವುದು? ದಾವಣಗೆರೆಯಲ್ಲಿ ಬಿಜೆಪಿ ಸೋಲು ಯಾಕಾಯ್ತು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದ್ದ ಸಂದರ್ಭದಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೆದಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿರದೆ ಈ ಹೇಳಿಕೆ. ಹೊಂದಾಣಿಕೆ ರಾಜಕಾರಣದಿಂದಾಗಿಯೇ ದಾವಣಗೆರೆಯಲ್ಲಿ ಸೋಲು ಕಾಣಬೇಕಾಯಿತು. ಶಾಸಕಾಂಗ ಸಭೆಯಲ್ಲೇ ಹೊರಬಂದ ಮತ್ತೊಂದು ಆರೋಪ. ಅದರಲ್ಲೂ ನಾಯಕರ ಸಮ್ಮುಖದಲ್ಲೇ ಘಂಟಾಘೋಷವಾಗಿ ಶಾಸಕರು ಈ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಸ್ವಪಕ್ಷೀಯರ ವಿರುದ್ಧವೇ ಗುಡುಗಿದ್ದಾರೆ ಶಾಸಕ ಬಿಪಿ ಹರೀಶ್. ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಕಾಲ ಬಿಸಿ ಬಿಸಿ ಚರ್ಚೆ ಕೂಡ ನಡೆದು ಹೋಗಿದೆ. ಯಾವಾಗ ವಿಚಾರ ತಾರಕಕ್ಕೇರ್ತಿದೆ ಅನ್ನೋದರ ಅರಿವಾಯಿತು. ಈಗ ಬೇಡ, ಈ ವಿಚಾರವನ್ನ ಮುಂದೆ ಮಾತನಾಡೋಣ. ಇದೇ ತಿಂಗಳ 22ನೇ ತಾರೀಕು ಸಭೆ ನಡೆಸಲಾಗುತ್ತಲ್ಲ, ಆ ಸಭೆಯಲ್ಲಿ ಮಾತನಾಡಿ. ನಿಮ್ಮ ಹತ್ರ ಏನೆಲ್ಲ ಅಂಶಗಳಿದೆ, ಏನೆಲ್ಲ ಸತ್ಯಗಳು ನಿಮ್ಮ ಬಳಿಯಲ್ಲಿ ಗೊತ್ತಾಗಿದೆ, ಅದೆಲ್ಲವನ್ನ ಕೂಡ ಅವತ್ತು ಹೇಳಿ, ಅವತ್ತು ಸೋಲು ಗೆಲುವು ತಪ್ಪು ಒಪ್ಪಿನ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳುವ ಮೂಲಕ ಶಾಸಕ ಬಿಪಿ ಹರೀಶ್ ಅವರನ್ನ ಸಮಾಧಾನ ಪಡಿಸುವ ಪ್ರಯತ್ನಕ್ಕೆ BY ವಿಜಯೇಂದ್ರ ಮುಂದಾಗಿದ್ದಾರೆ. ಅಲ್ಲಿಗೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ, ಯಾವುದೇ ಹೋರಾಟವೂ ಕೂಡ ತಾರ್ಕಿಕ ಅಂತ್ಯದತ್ತ ಹೋಗ್ತಾ ಇಲ್ಲ ಅನ್ನೋ ಅಸಮಾಧಾನ ಒಂದ್ ಕಡೆ. ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸೋಲಾಗ್ಲಿಕ್ಕೂ ಕೂಡ ಒಳ ಏಟೆ ಕಾರಣ ಅನ್ನೋ ಅಸಮಾಧಾನ. ಬಿಜೆಪಿ ಪಾಳ್ಯದಲ್ಲೂ ಕೂಡ ಎಲ್ಲವೂ ಸರಿಯಿಲ್ಲ ಅನ್ನೋದಕ್ಕೆ ಈ ಎರಡು ಘಟನೆಗಳು, ಶಾಸಕಾಂಗ ಸಭೆಯಲ್ಲಿ ನಡೆದಂತಹ ಎರಡು ಪ್ರಸಂಗಗಳು ಸಾಕ್ಷಿಯಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಪಾದ್ ಪಾಟೀಲ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಶ್ರೀಪಾದ್. ಶಾಸಕಾಂಗ ಸಭೆಯಲ್ಲಿ ನಡೆದ ಎರಡು ಘಟನೆ, ಒಂದು ಹೋರಾಟ ಫಲಶ್ರುತಿ ನೀಡ್ತಾ ಇಲ್ಲ, ವಿಶ್ವಾಸದ ಕೊರತೆ ಇದೆ ನಾಯಕರ ನಡುವೆ. ಮತ್ತೊಂದು ಕಡೆ ಸೋಲಿನ ಪರಾಮರ್ಶೆ ಸಂದರ್ಭದಲ್ಲೂ ಕೂಡ ಒಳ ರಾಜಕೀಯದ ಆರೋಪ. ಸ್ಮಿತಾ, ನಾವು ಗಮನಿಸ್ತಾ ಇದ್ದೀವಿ, ಇಲ್ಲಿ ವಿರೋಧ ಪಕ್ಷದವರು ಆಡಳಿತ ಪಕ್ಷದ ವಿರುದ್ಧ ಸಮರ ಸಾರುವ ರಣತಂತ್ರವನ್ನ ರೂಪಿಸೋದಕ್ಕೆ ಸಭೆಯನ್ನ ನಡೆಸಬೇಕಾಗಿತ್ತು. ಆದರೆ ದುರಾದೃಷ್ಟವಶಾತ್ ಇಲ್ಲಿ ಆಗಿದ್ದೇ ಬೇರೆ. ಆಡಳಿತ ಪಕ್ಷದ ವಿರುದ್ಧ ಯಾವ ರೀತಿ ನಾವು ಫೈಟ್ ಮಾಡಬೇಕು ಅಂತ ರಣತಂತ್ರ ರೂಪಿಸೋದರ ಬದಲಿ ಸ್ವಪಕ್ಷದ ನಾಯಕರುಗಳು ತಮ್ಮ ನಡುವೆ ಕಚ್ಚಾಟ ಮಾಡೋದಕ್ಕೆ ಈ ಶಾಸಕಾಂಗ ಪಕ್ಷದ ಸಭೆ ಸಾಕ್ಷಿಯಾಗಿದೆ ಅನ್ನುವಂತಹ ವಿಚಾರಗಳು ಈಗ ಬಿಜೆಪಿಯ ಉನ್ನತ ಮೂಲಗಳಿಂದ ನಮಗೆ ಗೊತ್ತಾಗ್ತಾ ಇದೆ. ಬಹಳ ಮುಖ್ಯವಾಗಿ SR ವಿಶ್ವನಾಥ್ ಅವರು ಆರ್ ಅಶೋಕ್ ವಿರುದ್ಧ ಡೇ ಫಸ್ಟ್ ಇಂದ ವಿರೋಧ ವ್ಯಕ್ತಪಡಿಸ್ತಾನೆ ಬರ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿರುವಂಥವರು ಯಾವುದೇ ಕಾರಣಕ್ಕೂ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನುವಂತಹ ಪದದಿಂದ ತುಂಬಾ ದೂರ ಇರಬೇಕು. ಆದರೆ ಅದು ಆಗ್ತಾ ಇಲ್ಲ. ಅಗ್ರೆಸಿವ್ ಲೀಡರ್ಶಿಪ್ ಕೊರತೆ ನಮ್ಮಲ್ಲಿ ಎದ್ದು ಕಾಣ್ತಾ ಇದೆ ಅನ್ನುವಂಥ ಅಸಮಾಧಾನ ಈಗ SR ವಿಶ್ವನಾಥ್ ಅವರಿಂದ ಕೇಳಿ ಬರ್ತಾ ಇದೆ. ಹೋರಾಟವನ್ನ ಮಾಡೋದಕ್ಕೆ ಸಾಕಷ್ಟು ಅಸ್ತ್ರಗಳು ಸಿಕ್ಕಿದೆ, ಆದರೆ ಆ ಅಸ್ತ್ರಗಳ ಸದುಪಯೋಗ ಆಗ್ತಾ ಇಲ್ಲ. ನಮ್ಮ ವಿರುದ್ಧ ಇರುವಂಥವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಬ್ಬ ಸಾಮಾನ್ಯ ನಾಯಕ ಅಲ್ಲ. ಕೇವಲ ಪೇಪರ್ ಕಟ್ಟಿಂಗ್ಗಳನ್ನು ಹಿಡ್ಕೊಂಡು ನಾವು ಧ್ವನಿ ಎತ್ತಿದ್ರೆ ಆಗೋದಿಲ್ಲ. ದಾಖಲೆಗಳ ಮೂಲಕ ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕುವಂತಹ ಕೆಲಸ ಆಗಬೇಕಾಗಿದೆ. ಆದರೆ ನಮ್ಮ ವಿಪಕ್ಷ ನಾಯಕರು ಮಾಡ್ತಾ ಇದು ಏನು ಅನ್ನುವಂತಹ ಪ್ರಶ್ನೆಯನ್ನ ಮಾಡುವ ಮೂಲಕ SR ವಿಶ್ವನಾಥ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಮೂಡ ಹಗರಣ ಆಗಿರಬಹುದು, ವಾಲ್ಮೀಕಿ ನಿಗಮ ಭ್ರಷ್ಟಾಚಾರ ವಿಚಾರ ಆಗಿರಬಹುದು, ಬೆಲೆ ಏರಿಕೆ ವಿಚಾರ ಆಗಿರಬಹುದು, ದರ ಏರಿಕೆ ವಿಚಾರ, ಇಷ್ಟೆಲ್ಲ ವಿಚಾರಗಳಿದ್ರೂ ಕೂಡ ಯಾವುದನ್ನು ಒಂದು ಕರೆಕ್ಟ್ ಆಗಿ ತೆಗೆದುಕೊಂಡು ಸೀರಿಯಸ್ ಆಗಿ ತೆಗೆದುಕೊಂಡು ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗ್ತಾ ಇಲ್ಲ. ವಿಪಕ್ಷ ನಾಯಕ ಅನ್ನುವಂಥ ಫಾರ್ಮಾಲಿಟಿಗೋಸ್ಕರ ಕೇವಲ ನಾವು ಹೋರಾಟ ಮಾಡಿದರೆ ಆಗಲಿಲ್ಲ.
ಆಡಳಿತ ಪಕ್ಷದ ಚಳಿ ಬಿಡಿಸುವಂತ ಕೆಲಸ ಆಗಬೇಕು. ಯಾಕಂದ್ರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಾದಂತ ಸಂದರ್ಭ ಬಂದಂತ ಅಸ್ತ್ರಗಳಿದೆ ನಮ್ಮ ಹತ್ರ. ಮೂಡ ಹಗರಣ ಚಿಕ್ಕ ಹಗರಣ ಅಲ್ಲ. ನಾವು ಪ್ರಬಲ ಹೋರಾಟ ಮಾಡಿ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಕೇಳಬಹುದು. ಆದ್ರೆ ಏನಾಗ್ತಾ ಇದೆ ಅನ್ನೋ ಪ್ರಶ್ನೆಯನ್ನ SR ವಿಶ್ವನಾಥ್ ಅಂಡ್ ಟೀಮ್ ಮಾಡಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ BP ಹರೀಶ್ ವಿಚಾರಕ್ಕೆ ಬಂದ್ರೆ, ವಿಜೇಂದ್ರ ಅವರ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾನೆ ಅಂತ ಮಾತು ಕೇಳಿ ಬರ್ತಾ ಇದ್ದಂತೆ ವಿಜೇಂದ್ರ ಅವರು ನೇರವಾಗಿ BP ಹರೀಶ್ಗೆ ಪ್ರಶ್ನೆ ಮಾಡಿದ್ರಂತೆ, ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರದಿಂದ ನಮ್ಮ ಅಭ್ಯರ್ಥಿಗೆ ಎಷ್ಟು ಮತಗಳನ್ನ ಕೊಡಿಸಿದ್ರಿ ನೀವು ಅಂತ. ಇವೆಲ್ಲ ಬಿಡಿ, 22ನೇ ತಾರೀಕು ಸಭೆ ಇದೆ, ಅವಾಗ ನಾವೆಲ್ಲವನ್ನು ಮಾತಾಡೋಣ ಅನ್ನುವಂತಹ ಮಾತನ್ನ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿದ್ರಂತೆ. ಆದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ನ ವಿಚಾರವನ್ನು BP ಹರೀಶ್ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಷ್ಟೇ ವಿರೋಧವನ್ನ ವ್ಯಕ್ತಪಡಿಸಿದ್ರು ಗಾಯತ್ರಿ ಸಿದ್ದೇಶ್ವರ್ ಕ್ಯಾಂಡಿಡೇಟ್ ಆಗಬಾರ್ದು ಅಂತ, ಆದ್ರೆ ಎಲ್ಲವನ್ನೂ ಕೂಡ ಕಡೆಗಣಿಸಿ ಲೋಕಲ್ ಲೀಡರ್ಸ್ ಅನ್ನ ಬದಿಗಿಟ್ಟು ಅವ್ರು ಹೇಳಿದ್ದೇ ಆಟ ಅನ್ನೋ ರೀತಿಯಲ್ಲಿ ಪಾರ್ಟಿಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕಾಯ್ತು. ಪರಿಣಾಮ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಂದ ಬಿಜೆಪಿಯಲ್ಲಿ ಸೋಲ್ತು ಅನ್ನುವಂಥ ಮಾತನ್ನ BP ಹರೀಶ್ ಹೇಳಿದ್ದಕ್ಕೆ ಗರಂ ಆದ ವಿಜೇಂದ್ರ, ನಿಮ್ಮ ಕ್ಷೇತ್ರದಿಂದ ನಮ್ಮ ಕ್ಯಾಂಡಿಡೇಟ್ಗೆ ಎಷ್ಟು ಓಟ್ ಕೊಡಿಸಿದ್ರಿ ಅಂತ ಕೇಳಿದ್ರಂತೆ. ಹೀಗೆ ಈ ಎಲ್ಲ ವಿಚಾರಗಳು ಈಗ ಸದ್ಯಕ್ಕೆ ಚರ್ಚೆಗೆ ಗ್ರಾಸವಾಗಿದೆ. ಮುಂದಿನ ದಿನಮಾನಗಳಲ್ಲಿ ಬಿಜೆಪಿ ಸಮನ್ವಯತೆಯನ್ನು ಸಾಧಿಸಿ ಆಡಳಿತ ಪಕ್ಷವನ್ನ ಯಾವ ರೀತಿ ಕಟ್ಟಿ ಹಾಕುತ್ತೆ ಅನ್ನೋದು ಸದ್ಯಕ್ಕಿನ ಕುತೂಹಲದ ಪ್ರಶ್ನೆಯಾಗಿದೆ. ಸ್ಮಿತಾ, ರೈಟ್, ಧನ್ಯವಾದ ಶ್ರೀಪಾದ್ ಮಾಹಿತಿಗಾಗಿ. ಇವತ್ತಿನ ಲೋಕಲ್ ಮಾತ್ನಲ್ಲಿ ನಿನ್ನೆ ಮೊನ್ನೆ ನಾವು ತೋರಿಸಿದ್ವಿ, ಕಾವೇರಿ ಜಲಾನಯನ ಪ್ರದೇಶದ ರೈತರು ರಾಜ್ಯ ಸರ್ಕಾರದ ವಿರುದ್ಧ ಹಾಗೆ ರಾಜ್ಯದ ಜನಪ್ರತಿನಿಧಿಗಳ ವಿರುದ್ಧ ಸಿಡಿದೆದ್ದಿದ್ರು. ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿನಲ್ಲಿ ಆಗ್ತಾ ಇರುವಂತಹ ಗಟ್ಟಿ ನಿಲುವು ನಿರ್ಧಾರಗಳು ನಮ್ಮ ರಾಜ್ಯದಲ್ಲಿ ಆಗ್ತಿಲ್ಲ ಅನ್ನೋ ಅಸಮಾಧಾನ. ರೈತರ ಆರೋಪ ಆಕ್ಷೇಪಕ್ಕೆ ಅನುಗುಣವಾಗಿ ನಡೆದಿದೆ ಮತ್ತೊಂದು ಘಟನೆ. ತಮಿಳುನಾಡಿನಲ್ಲಿ ಒಗ್ಗಟ್ಟಿನ ಪ್ರದರ್ಶನ, ರಾಜ್ಯದಲ್ಲಿ ಕೇವಲ ಪಾಲಿಟಿಕ್ಸ್. ಚೆನ್ನೈನಲ್ಲಿ ಸರ್ವಪಕ್ಷ ಸಭೆ ನಡೆಸಿದ್ದಾರೆ ಅಲ್ಲಿನ ಮುಖ್ಯಮಂತ್ರಿ MK ಸ್ಟಾಲಿನ್. ರಾಜ್ಯದ ಜೊತೆ ಮತ್ತೆ ತಮಿಳುನಾಡು ಮೊಂಡಾಟವನ್ನ ಪ್ರದರ್ಶನ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಸರ್ವಪಕ್ಷ ಸಭೆಯಲ್ಲಿ ನೀರು ಹರಿಸುವಂತೆ ನಿರ್ಣಯ ಪಾಸ್ ಮಾಡಲಾಗಿದೆ. ಕರ್ನಾಟಕ ಸರ್ವಪಕ್ಷ ಸಭೆ ಬಗ್ಗೆ ಕೂಡ ತಮಿಳುನಾಡಿನಲ್ಲಿ ನಡೆದ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಭಯಂಕರ ಚರ್ಚೆ ಆಗಿದೆ. ಒಂದ್ ಕಡೆ ತಮಿಳುನಾಡಿನಲ್ಲಿ ನಾಯಕರು ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಗ್ಗಟ್ಟನ್ನ ಪ್ರತಿ ಬಾರಿ ಕೂಡ ತೋರಿಸ್ತಾ ಬರ್ತಾ ಇದ್ರೆ, ನಮ್ಮ ರಾಜ್ಯದಲ್ಲಿ ಅದ್ಯಾಕೋ ಗೊತ್ತಿಲ್ಲ, ಇಚ್ಛಾಶಕ್ತಿ ಕೊರತೆಯೋ ಅಥವಾ ಎಲ್ಲದರಲ್ಲೂ ರಾಜಕಾರಣ ಮಾಡಿಯೇ ಸಿದ್ಧ ಅನ್ನೋ ರೀತಿಯ ಸ್ವಭಾವವೋ ನಮ್ಮ ರಾಜ್ಯದಲ್ಲಿ ಈ ದಿನಕ್ಕೂ ಕೂಡ ಪಕ್ಷಗಳ ನಡುವೆ ನಾಮಕಾವಸ್ಥೆ ಅನ್ನೋ ರೀತಿಯಲ್ಲಿ ನಡೀತಾ ಸರ್ವಪಕ್ಷ ಸಭೆ. ನಿಜಕ್ಕೂ ಕೂಡ ಸರ್ವಾನುಮತದ ಗಟ್ಟಿ ನಿರ್ಧಾರಕ್ಕೆ ಬರಲೇ ಇಲ್ವಾ ರಾಜಕೀಯ ನಾಯಕರು? ಅಂತಹ ಅನುಮಾನ ಮೂಡಿಸುವಂತಹ ನಡವಳಿಕೆಗಳು ನಮ್ಮ ರಾಜ್ಯದ ಜನಪ್ರತಿನಿಧಿಗಳಿಂದ. ಇಬ್ಬರು ನಾಯಕರ ಮಾತನ್ನು ಕೇಳಿಸ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ ಯಾವ ಮಟ್ಟಿಗೆ ಕಾವೇರಿ ನದಿ ನೀರು ವಿಚಾರದಲ್ಲೂ ಕೂಡ ರಾಜಕಾರಣವನ್ನ ಮುಂದುವರೆಸಿದ್ದಾರೆ ನಮ್ಮ ರಾಜಕಾರಣಿಗಳು ಅಂತ ಹೇಳಿ. ನೋಡಪ್ಪ, ಅವರು ಒಂಥರ ಫಿಲಮ್ ಸ್ಟೈಲ್ ಮಾತಾಡ್ದಂಗೆ ಮಾತಾಡ್ತಾರೆ. ಅವರು ಗೋಡಂಬಿ ದ್ರಾಕ್ಷಿಗೆ ಕರಿತಾ ಇದ್ದೀವ ನಾವು, ಮತ್ತೆ ಯಾಕೆ ಕಳಿಸಿದ್ರು ಅವ್ರ ಪಾರ್ಟಿಯವ್ರನ್ನೆಲ್ಲ? ಅವ್ರಿಗೆ ರಾಜ್ಯದ ಹಿತದ ಬಗ್ಗೆ ರಾಜಕಾರಣ ಬಿಟ್ಟರೆ ರಾಜ್ಯದ ಹಿತದ ಬಗ್ಗೆ ಕಾವೇರಿ ಬಗ್ಗೆ ಯಾವತ್ತೂ ಅವರು ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾವ ಜನಕ್ಕೆ ಯಾರಿಗೂ ಸಹಾಯ ಮಾಡಬೇಕು ಅಂತಾರೆ, ಬರೀ ಟೀಕೆ ಮಾಡೋದು, ಆರೋಪ ಮಾಡೋದು, ಹಿಟ್ ಅಂಡ್ ರನ್ ಮಾಡೋದು, ಹೋಗೋದು. ನೋಡಪ್ಪ, ಅವರು ಒಂಥರ ಫಿಲಮ್ ಸ್ಟೈಲ್ ಮಾತಾಡ್ದಂಗೆ ಮಾತಾಡ್ತಾರೆ. ಅವರು ಗೋಡಂಬಿ ದ್ರಾಕ್ಷಿಗೆ ಕರಿತಾ ಇದ್ದೀವ ನಾವು, ಮತ್ತೆ ಯಾಕೆ ಕಳಿಸಿದ್ರು ಅವ್ರ ಪಾರ್ಟಿಯವ್ರನ್ನೆಲ್ಲ? ಅವ್ರಿಗೆ ರಾಜ್ಯದ ಹಿತದ ಬಗ್ಗೆ ತಮಿಳುನಾಡು ಸರ್ಕಾರ ಏನು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ನಮ್ಮ ರಾಜ್ಯದಿಂದ ಮೊನ್ನೆ ಮುಖ್ಯಮಂತ್ರಿಗಳು ಕರೆದಂಥ ಒಂದು ಸಭೆ, ಆ ಸಭೆಯಲ್ಲಿ ನಮ್ಮ ಪಕ್ಷ ನಿಲುವನ್ನು ಸ್ಪಷ್ಟವಾಗಿ ನಾವು ಮಂಡನೆ ಮಾಡಿದ್ದೇವೆ. ತಮಿಳುನಾಡು ಸರ್ಕಾರ ಪದೇ ಪದೇ ಪ್ರತಿ ಸಂದರ್ಭದಲ್ಲೂ ಕೂಡ ಪ್ರತಿ ವರ್ಷವೂ ಕೂಡ ಖಾತೆ ತೆಗಿತಾನೆ ಇರ್ತದೆ. ಇವತ್ತೇನು ಟ್ರಿಬ್ಯುನಲ್ ಏನಿದೆ ಅಲ್ಲಿ ಇನ್ನೂ ಎಫೆಕ್ಟಿವ್ ಆಗಿ ನಮ್ಮ ವಾದವನ್ನು ಮಂಡನೆ ಮಾಡಬೇಕು, ಅದಕ್ಕೆ ಸೂಕ್ತ ಅಡ್ವೊಕೇಟ್ಸ್ಗಳನ್ನು, ನ್ಯಾಯವಾದಿಗಳನ್ನು ಇಡಬೇಕು ಅನ್ನೋ ಮಾತನ್ನು ಕೂಡ ನಾವು ಮಾನ್ಯ ಮುಖ್ಯಮಂತ್ರಿ ತಿಳಿಸಿದ್ದೇವೆ. ಆ ನಿಟ್ಟಿನಲ್ಲಿ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋ ವಿಶ್ವಾಸ ನಮಗೂ ಕೂಡ ಇದೆ. ನೋಡಿ, ತಮಿಳುನಾಡು ಸರ್ಕಾರ ಏನು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ನಮ್ಮ ರಾಜ್ಯದಿಂದ ಮೊನ್ನೆ ಮುಖ್ಯಮಂತ್ರಿ